ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಷ್ಟೇ ಒಂದು ಸ್ಟೋರಿ ಹಾಕಿದ್ದೆ, ಮಂಗಳೂರಿನ ಒಂದು ಹಾರರ್ ಸ್ಟೋರಿ. ಅದನ್ನು ನೀವನು ಯಾರೆಲ್ಲ ನೋಡಿಲ್ಲೋ ಈಗಲೇ ಹೋಗಿ ನೋಡಿ, ಆಮೇಲೆ ಬಂದು ಈ ಸ್ಟೋರಿ ಕೇಳಿ. ಇನ್ಮೇಲೆ ಇದೇ ರೀತಿ ನಾನು ಕಂಟಿನ್ಯೂಸ್ ಆಗಿ ಸ್ಟೋರಿನ ಹಾಕ್ತಾ ಇರ್ತೇನೆ. ಸೊ ದಯವಿಟ್ಟು ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. ಯಾವುದೇ ಕಾರಣಕ್ಕೂ ನನ್ನ ಚಾನಲ್ನ ಮರಿಬೇಡಿ ಅಂತ ಕೇಳ್ತಿದ್ದೀನಿ. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಇವತ್ತಿನ ಕತೆ ಕಡೆ ಹೋಗೋಣ. ಆಸ್ ಯೂಶುವಲ್ ನಾನು ಮೊದಲೇ ಹೇಳಿದಾಗೆ ಇವತ್ತೊಂದು ಹಾರರ್ ಸ್ಟೋರಿ ಹೇಳ್ತೇನೆ ಅಂತ. ಈ ಕತೆ ಆ್ಯಕ್ಚುಲಿ ಆಗಿದ್ದು ಬಾರ್ಕೂರಲ್ಲಿ. ಬಾರ್ಕೂರ್ ಅಂತ ಈ ಪ್ಲೇಸ್ ಆ್ಯಕ್ಚುಲಿ ನಮ್ಮ ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿಯವರಿಗೆ ಗೊತ್ತಿರ್ಬೋದು. ಹೊರಗಡೆ ಇರುವ ತುಂಬ ಜನಕ್ಕೆ ಈ ಪ್ಲೇಸ್ ಬಗ್ಗೆ ಗೊತ್ತಿರಲಿಕ್ಕಿಲ್ಲ. ದಕ್ಷಿಣ ಕನ್ನಡದಲ್ಲಿ ಏನೋ ಆ್ಯಕ್ಚುಲಿ ತುಳು ಹೆಚ್ಚಾಗಿ ಕಂಡು ಬರುತ್ತಂತ ಹೇಳ್ತಾರೆ. ಆ್ಯಕ್ಚುಲ್ ಆಗಿ ಈ ತುಳುವಿನ ರಾಜಧಾನಿ ಅಂತ ನಮ್ಮ ಬಾರ್ಕೂರನ್ನು ಕರೀತಾರೆ. ಹೇಳ್ತಾ ಹೋದರೆ ಬಾರ್ಕೂರ್ ಬಗ್ಗೆ ಹೇಳಲಿಕ್ಕೆ ತುಂಬಾ ವಿಷಯ ಇದೆ. ಬಟ್ ನಾನು ಅದರ ಹಿಸ್ಟ್ರಿ ಹೇಳಲ್ಲ. ಬದಲಾಗಿ 90ಸ್ಗಿಂತ ಮೊದಲು ಆವತ್ತಿನ ಒಂದು ಕಾಲಘಟ್ಟದಲ್ಲಿ ಆದ ಒಂದು ರಿಯಲ್ ಹಾರರ್ ಸ್ಟೋರಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಹಾಗೆ ಈ ಕತೆನ ಎಕ್ಸ್ಪೀರಿಯನ್ಸ್ ಮಾಡಿದ ವ್ಯಕ್ತಿ ಆ್ಯಕ್ಚುಲಿ ನಮ್ಮೂರವರೇ. ಸೊ ಇವಾಗ ಕತೆ ಕಡೆ ಬರೋಣ. ಈ ಕತೆನ ಎಕ್ಸ್ಪೀರಿಯನ್ಸ್ ಮಾಡಿದ್ದ ಆ ವ್ಯಕ್ತಿ ಹೆಸರು ರಾಜು ಅಂತ. ಫ್ಯಾಮಿಲಿ ಹಾಗೆ ವರ್ಕ್ ಅಂತ ಅದರಲ್ಲೇ ಬ್ಯುಸಿಯಾಗಿರೋರು. ಅಂದಾಗೆ ಅವರ ವರ್ಕ್ ಏನಪ್ಪ ಅಂದರೆ ಕೂಲಿ ಕೆಲಸ. ಬೆಳಗ್ಗೆ ಆದ ಕೂಡಲೇ ಯಾವುದಾದ್ರೂ ಕೆಲಸ ಸಿಗಲಿ ಅದೇ ಅವರ ಕೆಲಸ ಆಗಿತ್ತು. ಅಂದರೆ ಅವರಿಗೆ ಇಂತಿಂಥ ಕೆಲಸ ಅಂತನಿಲ್ಲ. ಬೆಳಗ್ಗೆ ಆದ ಕೂಡಲೇ ಯಾರು ಯಾವ ಕೆಲಸ ಕರೀತಾರೋ ಅದೇ ಅವರ ಕೆಲಸ ಆಗಿತ್ತು. ಸೊ ಇದೇ ರೀತಿ ಅವರು ಕಟ್ಟಿಗೆ ಕಡಿಯುವ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಅವ್ರ ಹತ್ರ ಒಂದು ಎತ್ತಿನ ಗಾಡಿ ಇತ್ತು. ಹಾಗೆ ಕೆಲಸಕ್ಕೆ ಒಬ್ಬ ವ್ಯಕ್ತಿ ಕೂಡ ಇದ್ದ. ಅವನು ಹಾಗೆ ಅವರು ಯಾವಾಗಲೂ ಕೂಡ ಕಟ್ಟಿಗೆ ತರೋಕೆ ಬೇರೆ ಬೇರೆ ಕಡೆ ಪ್ರಯಾಣ ಮಾಡ್ತಿರ್ತಾರೆ. ಸೊ ಹೀಗೆ ಕಟ್ಟಿಗೆ ಕಡಿತಾ ಅವರು ಆಲ್ಮೋಸ್ಟ್ ಎಲ್ಲ ಪ್ರದೇಶನ ಕೂಡ ಕವರ್ ಮಾಡ್ತಿರ್ತಾರೆ. ಹೀಗಿರುವಾಗ ಒಂದಿನ ಅವರು ಬಾರ್ಕೂರ್ಗೆ ಹೋಗುವಂತ ಡಿಸೈಡ್ ಮಾಡ್ತಾರೆ. ಅಲ್ಲಿರುವ ಒಂದು ಪ್ಲೇಸಲ್ಲಿ ತುಂಬ ಕಾಡಿದೆ, ಹಾಗೆ ಕಟ್ಟಿಗೆ ಕೂಡ ತುಂಬ ಸಿಗುತ್ತೆ ಅಂತ ಎಲ್ಲೋ ಒಂದು ಇನ್ಫಾರ್ಮೇಷನ್ ಸಿಕ್ಕ ಕಾರಣ ಅವರು ಆ ದಿನ ಬೆಳಿಗ್ಗೆನೆ ಆ ಮರವನ್ನು ಕಡಿಲಿಕ್ಕೆ ಅಂತ ಹೋಗ್ತಾರೆ. ಬೆಳಗ್ಗೆನೆ, ಯಾಕಂದರೆ ಯಾರ ಓಡಾಟ ಕೂಡ ಆ ಟೈಮಲ್ಲಿ ಇರೋದಿಲ್ಲ. ನಾವು ಆರಾಮ್ಸೆ ಮರವನ್ನು ಕಟ್ಟಿಗೆನ ತಗೊಂಡು ಬರ್ಬೋದಂತ ಅವರೊಂದು ಪ್ಲ್ಯಾನ್ ಆಗಿತ್ತು. ಸೊ ಒಂದು ಸುಮಾರು 3 ಗಂಟೆ 4 ಗಂಟೆ ಹಾಗೆ ಅವರು ತಮ್ಮ ಊರಿಂದ ಪ್ರಯಾಣ ಬೆಳೆಸ್ತಾರೆ, ಅದು ಎತ್ತಿನ ಗಾಡಿ ಮೂಲಕ. ಈ ರಾಜು ಎತ್ತಿನ ಗಾಡಿನ ಓಡಿಸ್ತಿದ್ರೆ ಅದರ ಹಿಂದೆ ಮತ್ತೊಬ್ಬ ವ್ಯಕ್ತಿ, ಅವನ ಹೆಲ್ಪರ್ ಕೂತಿರ್ತಾನೆ. ಈ ಬಾರ್ಕೂರಲ್ಲಿರುವ ನ್ಯಾಷನಲ್ ಕಾಲೇಜ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರ್ಬೋದು. ಆವಾಗ ಆ ಒಂದು ಪ್ಲೇಸ್ ಏನಿದೆ ಅದು ಬರೀ ಕಾಡಾಗಿತ್ತಂತೆ. ಆ ಕಾಲೇಜ್ನ ಪಕ್ಕದಲ್ಲಿರುವ ಒಂದು ಪ್ಲೇಸಲ್ಲೇ ಅವರು ಆ್ಯಕ್ಚುಲಿ ಈ ಕಟ್ಟಿಗೆನ ಕಡಲಿಕ್ಕಂತ ಹೋಗ್ತಿರೋದು. ಹೋಗುವಾಗ ಅವರಿಗೆ ಏನೂ ಕೂಡ ಆಗಲ್ಲ. ಆರಾಮ್ಸೆ ಆ ಒಂದು ಪ್ಲೇಸ್ಗೆ ಹೋಗಿ ತಮ್ಮ ಕಾರಿನ ಏನೆಲ್ಲ ಮಾಡಬೇಕಿತ್ತು ಎಲ್ಲವನ್ನ ಮುಗಿಸಿ ಕಟ್ಟಿಗೆನ ಕಡಿದು ತಮ್ಮ ಎತ್ತಿನ ಗಾಡಿ ಮೇಲೆ ಹಾಕ್ಕೊಂಡು ಅಲ್ಲಿಂದ ಪ್ರಯಾಣ ಬೆಳೆಸ್ತಾರೆ. ಈ ರಾಜುಗೆ ಆ್ಯಕ್ಚುಲಿ 4 ಗಂಟೆ 5 ಗಂಟೆ ಹಾಗೆ ತಿರುಗಾಡುವ ದೆವ್ವಗಳ ಬಗ್ಗೆ ಗೊತ್ತಿತ್ತು. ಬಟ್ ಇವನು ಆ ವ್ಯಕ್ತಿ ಹೆಲ್ಪರ್ ಏನಿದ್ದಾನೆ ಅವನಿಗೆ ಗೊತ್ತಿರಲಿಲ್ಲ. ಈ ರಾಜು ತುಂಬ ಕಡೆ ನೈಟ್ ಟೈಮಲ್ಲೇ ತಿರುಗಿದ್ದ ಕಾರಣ ಅವನಿಗೆ ದೆವ್ವದ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಆಗಿತ್ತು. ಬಟ್ ಈ ಪ್ಲೇಸಲ್ಲಿ ಯಾವ ಥರ ದೆವ್ವ ಇದೆ, ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅದೇ ಒಂದು ಭಯ ಅವನಿಗೆ ಯಾವಾಗಲೂ ಕಾಡ್ತಿತ್ತು. ಅಂದರೆ ಆ ಮೂಮೆಂಟಲ್ಲಿ ಈ ಒಂದು ಕಟ್ಟಿಗೆ ಕಡಿಯುವಾಗ ಕೂಡ ಅವನು ಕಾಡಿನ ಅಕ್ಕಪಕ್ಕ ತನ್ನಲ್ಲಿದ್ದ ಒಂದು ಲ್ಯಾಂಟನ್ ದೀಪದ ಮೂಲಕ ಈ ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಿರ್ತಾನೆ. ಯಾರಾದರೂ ಬರ್ಬೋದಾ, ಏನಾದರೂ ವಿಚಿತ್ರ ಘಟನೆ ಆಗ್ಬೋದಾ ಅಂತ. ಬಟ್ ಅವನು ತನ್ನ ಹೆಲ್ಪರ್ಗೆ ಆ ವಿಷಯನ ಹೇಳೋದಿಲ್ಲ. ಅವನು ಭಯ ಬೀಳ್ತಾನೆಂಬ ಒಂದೇ ಒಂದು ಕಾರಣಕ್ಕೆ. ಅವನ ಪುಣ್ಯಕ್ಕೆ ಕಟ್ಟಿಗೆಲ್ಲ ಕಡಿದು ಅವರು ತುಂಬ ಸರಾಗವಾಗಿ ಅಲ್ಲಿಂದ ಹೊರಡ್ತಾರೆ. ಬಟ್ ನಿಜವಾಗ್ಲೂ ಅವನಿಗೆ ಗೊತ್ತಿರಲಿಲ್ಲ, ಹೋಗಬೇಕಾದ್ರೆ ಆಗದಿರುವ ಅನುಭವ ಬರಬೇಕಾದ್ರೆ ಆಗುತ್ತೆ ಅಂತ. ಸೊ ಕಟ್ಟಿಗೆಲ್ಲ ತುಂಬಿದ್ದ ಕಾರಣ ಈ ರಾಜುಗೆ ಆ ಎತ್ತಿನ ಗಾಡಿ ಮೇಲೆ ಕೂತ್ಕೊಳ್ಳಿಕ್ಕೆ ಸ್ಪೇಸ್ ಇರೋದಿಲ್ಲ. ರವಿ ಸ್ವಲ್ಪ ಹೊತ್ತು ಗಾಡಿ ಬಿಡ್ತಾ ಆಮೇಲೆ ಸ್ವಲ್ಪ ದೂರ ಇವನು ಬಿಡ್ತಿದ್ದ. ಸೊ ಇದೇ ರೀತಿ ಅವರು ಎಕ್ಸ್ಚೇಂಜ್ ಮಾಡ್ಕೋತಿದ್ರು. ಒಬ್ಬ ಗಾಡಿ ಬಿಡ್ತಿದ್ರೆ ಇನ್ನೊಬ್ಬ ಓಡ್ಕೊಂಡು ಬರ್ತಿದ್ದ ದೀಪ ಇಟ್ಕೊಂಡು, ಆ ರೀತಿಯಾಗಿ. ಸೊ ಈ ನ್ಯಾಷನಲ್ ಕಾಲೇಜ್ ಏನಿದೆ ಇವಾಗೇನಿದೆ ಆ ಒಂದು ಪ್ಲೇಸಲ್ಲಿ ಇವರು ಗಾಡಿನ ಓಡಿಸ್ಕೊಂಡು ಬರ್ತಿರುವಾಗ ಆವಾಗ ಗಾಡಿನ ರಾಜು ಓಡಿಸ್ತಿರ್ತಾನೆ. ಆವಾಗ ರಾಜುಗೆ ಕತ್ತಲು ತುಂಬಿದ್ದ ಆ ಒಂದು ರಸ್ತೆಯಲ್ಲಿ ಒಂದು ಸಣ್ಣ ಬೆಳಕು ತೋರಿದಂತೆ ಭಾಸವಾಗುತ್ತೆ. ಇವನ್ ಮೊದಲಿಗೆ ಯಾರೊಬ್ಬ ವ್ಯಕ್ತಿ ನಮ್ಮ ಥರ ಲ್ಯಾಂಟನ್ ದೀಪನ ತಗೊಂಡೋಗ್ತಿದ್ದಾನಂತ ಸುಮ್ಮನಾಗ್ತಾನೆ. ಬಟ್ ಆವತ್ತಿಗೆ ಆ ಪ್ರದೇಶದಲ್ಲಿ ಯಾರು ಕೂಡ ತಿರುಗಲಿಕ್ಕೆ ಚಾನ್ಸ್ ಇಲ್ಲ.
ಹಾಗೆ ಬರ್ತಾ ಬರ್ತಿದ್ದಾಗೆ ಆ ಲೈಟ್ ಏನಿದೆ ಚಿಕ್ಕದಿದ್ದದ್ದು ದೊಡ್ಡದಾಗ್ತಾ ಬರ್ತಿತ್ತು. ಹಾಗೆ ಏನೋ ಒಂಥರ ಶಬ್ದ, ಈ ಜಾಗಟೆ ಶಬ್ದ ಎಲ್ಲ ಕೇಳಿದಾಗುತ್ತೆ ಅವನಿಗೆ. ಪೂಜೆ ಮಾಡುವಾಗ ಗಂಟೆ ಜಾಗಟೆ ಶಬ್ದ ಬಾರಿಸ್ತಾರಲ್ಲ, ನಿಮ್ಗೆ ಗೊತ್ತಿರ್ಬೋದು, ಆ ರೀತಿಯ ಶಬ್ದ ಎಲ್ಲ ಕೇಳಿ ಬರುತ್ತೆ. ಇವನ್ ಆ ಶಬ್ದ ಎತ್ತಿನ ಗಾಡಿ ಹಿಂದೆಂದ ಓಡಿ ಬರ್ತಿರುವ ಆ ಹೆಲ್ಪರ್ ಕೂಡ ಕೇಳುತ್ತೆ. ಇವನು ರಾಜು ಕೇಳ್ತಾನೆ ಏನಾ ಶಬ್ದ ಅಂತ. ಆವಾಗ ರಾಜು ಸ್ವಲ್ಪ ಹೊತ್ತು ಸುಮ್ಮನಾಗ್ತಾನೆ. ಹಾಗೆ ಅವನ ತಲೆಗೆ ಏನು ಬರುತ್ತೆ ಗೊತ್ತಿಲ್ಲ, ಹಿಂದೆ ಓಡಿ ಬರ್ತಿದ್ದ ಈ ಹೆಲ್ಪರ್ಗೆ ಹೇಳ್ತಾನೆ, ನೀನು ಇದೇ ಕೂಡಲೇ ಗಾಡಿ ಮೇಲೆ ಹತ್ತಿ ಕೂತ್ಕೋ, ನಾವು ಗಾಡಿನ ಇದೇ ರೀತಿಯಾಗಿ ತಗೊಂಡು ಹೋಗುವಂತ. ಬಟ್ ಹೆಲ್ಪರ್ಗೆ ಅರ್ಥ ಆಗೋದಿಲ್ಲ, ಗಾಡಿ ಮೇಲೆ ಹತ್ತು ಕೂತ್ಕೊಳ್ಳಿಕ್ಕೆ ಚೂರು ಕೂಡ ಸ್ಪೇಸ್ ಇಲ್ಲ, ಹೇಗೆ ಹತ್ತು ಕೂತ್ಕೊಳ್ಳಿ ಅಂತ ಇವನು ಕೇಳ್ತಾನೆ. ಆವಾಗ ರಾಜು ಹೇಳ್ತಾನೆ, ನನ್ನ ಪಕ್ಕದಲ್ಲಿ ಹೇಗಾದರೂ ಅಡ್ಜಸ್ಟ್ ಮಾಡಿಕೊಂಡು ಚೂರು ಜಾಗ ಮಾಡುವ, ನೀ ಬಂದು ಇದೇ ಕೂಡಲೇ ಗಾಡಿಯಲ್ಲಿ ಕೂತ್ಕೋ, ಏನೋ ಕೆಟ್ಟದಾಗುವ ಸಂದೇಶ ಇದು ಅಂತ ಅವನಿಗೆ ವಾರ್ನ್ ಮಾಡ್ತಾನೆ. ಆವಾಗ ಹೆಲ್ಪರ್ ಅದಕ್ಕೆ ಕೂಡ ಒಂಥರ ಅಧಿಕ ಪ್ರಸಂಗವಾಗಿ ಮಾತಾಡ್ತಾನೆ, ಪರವಾಗಿಲ್ಲ ನಾನಿಲ್ಲೇ ನಡ್ಕೊಂಬರ್ತೇನೆ, ಏನಾದರೂ ಪರವಾಗಿಲ್ಲ ಹಾಗೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ. ಬಟ್ ರಾಜುಗೆ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು, ಯಾವಾಗ ಏನು ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕಂತ. ಸೊ ಇವನು ಅದೇ ಕೂಡಲೇ ಆ ಹೆಲ್ಪರ್ಗೆ ಜೋರು ಮಾಡ್ತಾನೆ, ಈ ಕೂಡಲೇ ಹತ್ತಿ ಕೂತ್ಕೋ, ಇದು ನನ್ನ ಆರ್ಡ್ರ್ ಅನ್ನೋ ರೀತಿ. ಸೊ ಸರಿ ಅಂತ ಇವನು ಕೂಡ ಹತ್ತಿ ಕೂತ್ಕೋತಾನೆ. ನಿಜವಾಗ್ಲೂ ಇವನಿಗೆ ಅರ್ಥ ಆಗೋದಿಲ್ಲ ರಾಜು ಯಾಕೆ ಆ ರೀತಿ ಮಾಡ್ತಿದ್ದಾನಂತ. ಹಾಗೆ ರಾಜು ಹೇಳ್ತಾನೆ, ನಾನು ಗಾಡಿನ ನಿಧಾನವಾಗಿ ತಗೊಂಡು ಹೋಗ್ತೇನೆ, ಗಾಡಿ ಇದೇ ದಾರಿಲಿ ನಡ್ಕೊಂಡು ಹೋಗ್ತಿರುತ್ತೆ. ಸೊ ನಿನಗೆ ಅಲ್ಲಿ ಮುಂದೆ ಬರ್ತಿರುವ ಒಂದು ಸಣ್ಣ ಬೆಳಕು ತೋರ್ತಿರ್ಬೋದು, ಆ ಬೆಳಕು ನಮ್ಮ ಕಡೆ ಬರ್ತಾ ಇದೆ, ಆ ಬೆಳಕು ನಮ್ಮನ್ನು ಪಾಸಾಗಿ ಹಿಂದೆ ಹೋಗುವವರೆಗೂ ಯಾವುದೇ ಕಾರಣಕ್ಕೂ ಕಣ್ಣನ್ನು ಓಪನ್ ಮಾಡಿರಬಾರ್ದು, ಕಣ್ಣನ್ನು ಕ್ಲೋಸ್ ಮಾಡಬೇಕಂತ. ಆವಾಗ ಆ ವ್ಯಕ್ತಿ ಕೇಳ್ತಾನೆ, ಆ ಲೈಟ್ ನಮ್ಮಿಂದ ಪಾಸಾಗಿ ಹೋಗಿತ್ತಂತ ನಮ್ಗೆ ಹೇಗೆ ಗೊತ್ತಾಗುತ್ತಂತ. ಅದಕ್ಕೆ ರಾಜು ಹೇಳ್ತಾನೆ, ಆ ಲೈಟ್ ನಮ್ಮಿಂದ ಪಾಸಾದ ಕೂಡಲೇ ನಮಗೂ ಒಂದು ರೀತಿ ವೈಬ್ ಆಗುತ್ತೆ. ಸೊ ಆವಾಗ ನೀನು ಕಂಡುಬಿಡುವಂತ ಅವನು ಒಂಥರ ಹೆದರಿಸ್ದಾಗ ಹೇಳ್ತಾನೆ. ಆ ಮಾತೆಲ್ಲ ಕೇಳಿ ಈ ವ್ಯಕ್ತಿಗೆ ನಿಜವಾಗ್ಲೂ ಭಯ ಶುರು ಆಗುತ್ತೆ, ಏನಪ್ಪ ಇದು ಏನೆಲ್ಲ ಆಗ್ತಿದೆ ಅಂತ. ಆದರೂ ಕೂಡ ರಾಜುನ ಹೇಳ್ತಿದ್ದಾನೆ ಅವನ ಮಾತನ್ನು ಕೇಳುವಂತ. ಸರಿ ಅಂತ ಕಣ್ಮುಚ್ತಾರೆ ಇಬ್ಬರು ಕೂಡ. ಹಾಗೆ ಗಾಡಿ ಮುಂದೆ ಹೋಗ್ತಿರುತ್ತೆ. ಇವರು ಆ ಗಾಡಿನ ಹಿಡ್ಕೊಂಡಿದ್ದಾರಷ್ಟೇ, ಬಟ್ ಎಲ್ಲೋಗುತ್ತೆ ಏನಾಗುತ್ತೆ ಅಂತ ಅವರು ದೇವರಿಗೆ ಬಿಟ್ಟು ಅವರು ಹಾಗೆ ಹೋಗ್ತಿರ್ತಾರೆ. ಹಾಗೆ ಸ್ವಲ್ಪ ದೂರ ಹೋಗ್ತಿದ್ದಾಗೆ ಆ ಎದುರು ಬತ್ತಿದ ಲೈಟ್ ಏನಿದೆ ಅದು ಒಂದೇ ಸಮನೆ ಇವ್ರ ಮೇಲಿಂದ ಹಾದು ಹೋಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಅವರಿಬ್ಬರಿಗೂ ಕೂಡ ಡಿಫ್ರೆಂಟ್ ಆಗಿತ್ತು. ಒಂದು ನಾರ್ಮಲ್ ಲೈಟ್ ಹಾದು ಹೋಗುವಾಗ ಯಾವ ರೀತಿ ಆಗುತ್ತೆ, ಹಾಗೆ ಈ ಲೈಟ್ ಹಾದು ಹೋದಾಗ ಯಾವ ರೀತಿ ಆಗುತ್ತೆ ಅಂತ ವ್ಯತ್ಯಾಸವನ್ನು ಅವರು ತಿಳ್ಕೊಂಡಿದ್ರು. ಸೊ ಆ ಲೈಟ್ ಪಾಸ್ ಹೋದ್ಮೇಲೆ ಇವರು ಕಣ್ಣನ್ನು ಓಪನ್ ಮಾಡ್ತಾರೆ. ಹಾಗೆ ಹಿಂದೆ ನೋಡಿದಾಗ ಆ ಲೈಟಲ್ಲಿ ನಾವು ಮಾಯವಾಗಿತ್ತು. ಹಾಗೆ ನಂತರ ಅವರು ಮನೆಗೆ ರೀಚ್ ಆಗ್ತಾರೆ. ಮನೆಗೆ ರೀಚ್ ಆದ ನಂತರ ಆ ವ್ಯಕ್ತಿ ರಾಜು ಕೇಳ್ತಾನೆ, ನಾವು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಏನಂತ. ಅದಕ್ಕೆ ರಾಜು ಹೇಳ್ತಾನೆ, ಅದು ಆ್ಯಕ್ಚುಲಿ ದೇವರ ಸವಾರಿ ಅಂತ. ಮಾಮೂಲಾಗಿ 4-3 ಗಂಟೆಗೆ ಯಾವುದೆಲ್ಲ ಪ್ಲೇಸಲ್ಲಿ ಒಂದು ದೇವಸ್ಥಾನ ಅಥವಾ ದೈವಸ್ಥಾನ ಇರುತ್ತೋ ಆ ಪ್ಲೇಸಿಂದ ಅಲ್ಲಿನ ದೇವತೆ ಅಥವಾ ದೇವರು 4 ಗಂಟೆ 3 ಗಂಟೆ ಹಾಗೆ ಸವಾರಿ ಹೋಗ್ತಾರೆ. ಇಫ್ ಇನ್ ಕೇಸ್ ಯಾರಾದರೂ ಅವರ ಸವಾರಿಗೆ ಅಡ್ಡ ಬಂದರೆ ಅದು ಕಣ್ಣು ಓಪನ್ ಇಟ್ಟು ಅವ್ರ ಮೇಲೆ ಹಾದು ಹೋದ್ರೆ ಅವರಿಗೆ ಏನಾದರೂ ಆಗ್ಬೋದು ಅಥವಾ ಅವರಿಗೆ ಹುಚ್ಚಿಡಿಬೋದು. ಸೊ ಈ ರೀತಿ ದೈವ ಹಾದು ಹೋಗಿ ಹುಚ್ಚು ಹಿಡಿದು ಮೆಂಟಲ್ ಆಗಿರುವ ತುಂಬ ಜನಗಳು ನಮ್ಮೂರಲ್ಲಿದ್ದಾರಂತ ಅವನು ಹೇಳ್ತಾನೆ. ಆ ಮಾತು ಕೇಳಿ ಈ ವ್ಯಕ್ತಿಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಹಾಗೆ ಇನ್ಮೇಲೆ ಯಾವತ್ತೂ ಕೂಡ ಅವನು ಆ ಟೈಮಲ್ಲಿ ರಾಜೊಟ್ಟಿಗೆ ಹೋಗಲ್ಲ ಅಂತ ಡಿಸೈಡ್ ಮಾಡ್ತಾನೆ. ಇದು ಆ್ಯಕ್ಚುಲಿ ಆ ಇಬ್ಬರು ವ್ಯಕ್ತಿಯೊಟ್ಟಿಗೆ ಆದಂಥ ಒಂದು ನೈಜ ಘಟನೆ ಅಂತ ಹೇಳ್ತಾರೆ. ಹಾಗೆ ನಂಬೋದು ಬಿಡೋದು ಇದು ನಿಮ್ಮ ಬಿಟ್ಟಿದ್ದು. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.